ವೀಕ್ಷಕರೇ, ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂತ ದೃಶ್ಯಗಳನ್ನ ನೋಡಿದ್ರೆ ದೇಶದ ರಾಜಧಾನಿಯಲ್ಲಿ ಇಂಥ ಪರಿಸ್ಥಿತಿ ಉಂಟಾಗಬಹುದು ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಸಂಸತ್ತಿನ ಮಳೆಗಾಲದ ಅಧಿವೇಶನದ ಮೊದಲ ದಿವಸನೇ ಸಂಸತ್ ಭವನದ ಹೊರಗಡೆ ಅಶ್ರುವಾಯು ಸೆಲ್ಗಳು ಸಿಡಿದಿದ್ವು. ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ರು. ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಯುವಕರು ಚಲೋ ಸಂಸತ್ ಅಂತ ಘೋಷಣೆ ಕೂಗ್ತಾ ಸಂಸತ್ ಕಡೆಗೆ ಸಾಗಿದ್ರು. ಪೊಲೀಸರು ಹಾಕಿದಂತ ಬ್ಯಾರಿಕೇಡ್ಗಳನ್ನ ತಳ್ಕೊಂಡು ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದ್ರೆ ಈ ಒಂದು ಪ್ರತಿಭಟನೆ ಹಿಂದೆ ಇದ್ದಂತ ಪಕ್ಷ ಯಾವ್ದು ಗೊತ್ತಾ? ಆ ಒಂದು ಪಕ್ಷದ ಹೆಸರನ್ನ ಕೇಳಿದ್ರೆ ನಿಮ್ಗೆ ಒಂದು ಕ್ಷಣ ಆಶ್ಚರ್ಯ ಆಗ್ಬಹುದು. ಯಾಕೆಂದ್ರೆ ಆ ಒಂದು ಪಕ್ಷದ ಹೆಸರು ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಂಕ್ಷಿಪ್ತವಾಗಿ ಸಿಜೆಪಿ ಪಕ್ಷ. ಒಂದು ಜಿಲ್ಲೆ ಹೆಸರಲ್ಲಿ ರಾಜಕೀಯ ಪಕ್ಷ ಅಂತ ನಿಮ್ಗೂ ಅನ್ನಿಸಬಹುದು. ಆದ್ರೆ ಈ ಒಂದು ಸಂಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರು 2 ಕೋಟಿಗಿಂತಲೂ ಕೂಡ ಹೆಚ್ಚು ಫಾಲೋವರ್ಸ್ ಗಳನ್ನ ಹೊಂದಿದೆ. ಇದು ದೇಶದ ಅನೇಕ ದೊಡ್ಡ ರಾಜಕೀಯ ಪಕ್ಷಗಳ ಅಧಿಕೃತ ಸಾಮಾಜಿಕ ಜಾಲತಾಣ ಖಾತೆಗಳಿಂದನೂ ಕೂಡ ಹೆಚ್ಚು ಫಾಲೋವರ್ಸ್ ಗಳನ್ನ ಹೊಂದಿದೆ ಅಂತ ಹೇಳಲಾಗುತ್ತೆ. ಇನ್ನು ಆಶ್ಚರ್ಯದ ಸಂಗತಿ ಏನಪ್ಪಾ ಅಂದ್ರೆ ಈ ಒಂದು ಸಂಘಟನೆ ಶುರುವಾಗಿ ಕೇವಲ 2 ತಿಂಗಳು ಮಾತ್ರ ಕಳೆದಿದೆ. ಹಾಗಾದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಏನು? ಇದನ್ನ ಯಾರು ಶುರು ಮಾಡಿದ್ರು? ಒಂದು ಜಿಲ್ಲೆ ಹೆಸರನ್ನ ಇದಕ್ಕೆ ಯಾಕಿಟ್ರು? ಮತ್ತೆ ಇವತ್ತು ದೆಹಲಿಯಲ್ಲಿ ಏನೆಲ್ಲ ಆಗ್ತಿದೆ? ಬನ್ನಿ ವೀಕ್ಷಕರೇ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಬೇಕಾದ್ರೆ ಮೊದಲು ಈ ಒಂದು ಸಂಘಟನೆ ಹೇಗೆ ಹುಟ್ಕೊಳ್ತು ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅಷ್ಟಕ್ಕೂ ಇದರ ಆರಂಭ ಶುರುವಾಗಿದ್ದು ಮೇ 15ನೇ ತಾರೀಕು. ಅವತ್ತು ಮುಖ್ಯ ನ್ಯಾಯಮೂರ್ತಿಗಳು ಆದಂತ ಸೂರ್ಯಕಾಂತ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ಹೇಳಿಕೆಯಲ್ಲಿ ನಿರುದ್ಯೋಗಿ ಯುವಕರನ್ನ ಕಾಕ್ರೋಚ್ ಹಾಗೂ ಪ್ಯಾರಾಸೈಟ್ಸ್ ಆಫ್ ಸೊಸೈಟಿಗೆ ಹೋಲಿಸಿರೋದಾಗಿ ವ್ಯಾಪಕ ಚರ್ಚೆ ನಡೀತು. ಅಂದ್ರೆ ಉದ್ಯೋಗ ಇಲ್ಲದಂತ ಯುವಕರು ಸಮಾಜಕ್ಕೆ ಭಾರ ಅನ್ನುವಂತ ಅರ್ಥದಲ್ಲಿ ಆ ಮಾತುಗಳನ್ನ ಅನೇಕರು ಅರ್ಥೈಸಿದ್ರು. ಈ ಒಂದು ಹೇಳಿಕೆ ದೇಶದ ಯುವಕರಲ್ಲಿ ತೀವ್ರ ಅಸಮಾಧಾನವನ್ನ ಹುಟ್ಟಾಕ್ತು. ಏಕೆಂದ್ರೆ ಈಗಾಗಲೇ ಲಕ್ಷಾಂತರ ಯುವಕರು ಉದ್ಯೋಗ ಇಲ್ಲದೆ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಒಂದ್ ಕಡೆ ಕೆಲಸ ಸಿಗ್ತಿರ್ಲಿಲ್ಲ, ಇನ್ನೊಂದ್ ಕಡೆ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಗಳಿಂದಾಗಿ ವಿದ್ಯಾರ್ಥಿಗಳು ನೊಂದಿದ್ರು. ಈ ಒಂದು ಪರಿಸ್ಥಿತಿಯಲ್ಲಿ ದೇಶದ ಅತ್ಯುನ್ನತ ನ್ಯಾಯಮೂರ್ತಿಯವರಿಂದ ಬಂದಂತ ಈ ಒಂದು ಹೇಳಿಕೆಗೆ ಅನೇಕ ಯುವಕರಿಗೆ ನೋವಾಯಿತು. ಅಲ್ಲಿ ಅಭಿಜಿತ್ ದೀಪ್ಕೆ ಎಂಬ ವ್ಯಕ್ತಿ ಈ ಒಂದು ವಿಚಾರದಲ್ಲಿ ಮುಂದಕ್ಕೆ ಬಂದ್ರು. ಈತ ಅಮೆರಿಕದ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಂತ ವ್ಯಕ್ತಿ. ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯಲ್ಲೂ ಕೂಡ ಕೆಲಸ ಮಾಡಿದ್ರು. ಪ್ರಸ್ತುತ ಈಗ ಈತ ಅಮೆರಿಕದಲ್ಲಿ ವಾಸ ಮಾಡ್ತಿದ್ದಾನೆ. ಈತ ಮುಖ್ಯ ನ್ಯಾಯಮೂರ್ತಿಯವರ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಒಂದು ವಿಭಿನ್ನ ನಿರ್ಧಾರವನ್ನ ಕೈಗೊಳ್ತಾರೆ. ತಮ್ಮನ್ನ ಕಾಕ್ರೋಚ್ ಅಂತ ಕರೀತಿದ್ದಾರಲ್ಲ, ಸರಿ, ಅದೇ ಹೆಸರಲ್ಲಿ ನಾವು ಕೂಡ ಒಂದು ಪಕ್ಷವನ್ನ ಶುರು ಮಾಡ್ತೀವಿ ಅಂತ ಘೋಷಣೆ ಮಾಡಿದ. ಅದರ ಮರುದಿನವೇ ಅಂದ್ರೆ ಮೇ 16ನೇ ತಾರೀಕು ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಸಿಜೆಪಿ ಅನ್ನುವಂತ ಹೆಸರಲ್ಲಿ ಒಂದು ಸಂಘಟನೆ ಶುರುವಾಯಿತು. ಅದಕ್ಕಾಗಿ ಪ್ರತ್ಯೇಕ ವೆಬ್ಸೈಟ್ ಅನ್ನು ಕೂಡ ಶುರು ಮಾಡಲಾಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಅಧಿಕೃತ ಖಾತೆಗಳನ್ನು ಕೂಡ ತೆರೆದ್ರು. ಅಷ್ಟೇ ಅಲ್ಲ, ಅದರ ಘೋಷವಾಕ್ಯ ಜನರ ಗಮನವನ್ನ ಸೆಳೀತು. ಅದು ಏನಪ್ಪಾ ಅಂದ್ರೆ ವಾಯ್ಸ್ ಆಫ್ ದಿ ಲೇಜಿ ಅಂಡ್ ಅನ್ಎಂಪ್ಲಾಯ್ಡ್ ಅಂದ್ರೆ ಸೋಮಾರಿಗಳು ಮತ್ತು ನಿರುದ್ಯೋಗಿಗಳ ಧ್ವನಿ ಅಂತ. ಆದ್ರೆ ಇಲ್ಲಿ ಒಂದು ವಿಷಯ, ಇದು ಚುನಾವಣಾ ಆಯೋಗದಲ್ಲಿ ನೋಂದಾಯಿತ ರಾಜಕೀಯ ಪಕ್ಷ ಅಲ್ಲ. ಇದು ಅಧಿಕೃತ ರಾಜಕೀಯ ಪಕ್ಷಕ್ಕಿಂತಲೂ ಕೂಡ ವ್ಯಂಗ್ಯ ಮತ್ತು ಪ್ರತಿಭಟನೆಯ ಮೂಲಕ ಸರ್ಕಾರ ಗಮನ ಸೆಳೆಯೋದಕ್ಕೆ ಶುರು ಮಾಡದಂತ ಒಂದು ಚಳುವಳಿ ಆಗಿದೆ. ಇನ್ನೂ ಕುತೂಹಲಕಾರಿ ಒಂದು ವಿಷಯ ಏನಪ್ಪಾ ಅಂದ್ರೆ ಕಾಕ್ರೋಚ್ ಚಿಹ್ನೆಯನ್ನ ಆಯ್ಕೆ ಮಾಡಿದಕ್ಕೂ ಒಂದು ಕಾರಣ ಇದೆ ಅಂತ ಅದರ ಬೆಂಬಲಿಗರು ಹೇಳ್ತಾರೆ. ಅವ್ರ ಪ್ರಕಾರ ಜಿರಳೆ ಅನ್ನೋದು ಎಷ್ಟೇ ಕಷ್ಟ ಬಂದ್ರೂ ಕೂಡ ಬದುಕಿ ಉಳಿಯುವಂತ ಜೀವಿ. ಅದನ್ನ ಎಷ್ಟೇ ಬಾರಿ ತುಳಿದ್ರು ಅದು ಮತ್ತೆ ಎದ್ದು ಬರುತ್ತೆ. ಅದೇ ರೀತಿ ನಮ್ಮನ್ನ ಎಷ್ಟೇ ಒತ್ತಡಕ್ಕೆ ಒಳಪಡಿಸಿದ್ರು ಕೂಡ ನಾವು ಮತ್ತೆ ಎದ್ದು ನಿಲ್ತೀವಿ ಎಂಬ ಸಂದೇಶವನ್ನ ಈ ಒಂದು ಚಿಹ್ನೆ ಮೂಲಕ ಪ್ರಯತ್ನ ಪಡ್ತಿದೀವಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಕೆಲವು ದಿನಗಳಲ್ಲಿ ಈ ಒಂದು ಚಳುವಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸಂಚಲನ ಸೃಷ್ಟಿ ಮಾಡಿತು. ಹಾಸ್ಯ, ವ್ಯಂಗ್ಯ, ಮೀಮ್ಸ್ ಮತ್ತೆ ಪೋಸ್ಟ್ ಗಳ ಮೂಲಕ ಇವತ್ತು ಲಕ್ಷಾಂತರ ಯುವಕರನ್ನ ಅದು ತನ್ನತ್ತ ಸೆಳ್ಕೊಂಡಿದೆ. ಆದ್ರೆ ಕೇವಲ ಒಂದು ವ್ಯಂಗ್ಯ ಚಳುವಳಿಗೆ ಎಷ್ಟು ದೊಡ್ಡ ಬೆಂಬಲ ಸಿಕ್ಕಿದ್ದು ಯಾಕೆ? ಅದರ ಹಿಂದೆ ಒಂದು ನಿಜವಾದ ಕಾರಣ ಕೂಡ ಇದೆ. ಇನ್ನು ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂದ್ರೆ ಕೆಲವೇ ವಾರಗಳಲ್ಲಿ ಈ ಒಂದು ಸಂಘಟನೆಯ ಸಾಮಾಜಿಕ ಜಾಲತಾಣ ಖಾತೆಗಳು ಸುಮಾರು 2 ಕೋಟಿಗೂ ಹೆಚ್ಚು ಫಾಲೋವರ್ಸ್ ಗಳನ್ನ ಪಡ್ಕೊಂಡಿವೆ ಅಂತ ಅದರ ಬೆಂಬಲಿಗರು ಹೇಳೋದಕ್ಕೆ ಶುರು ಮಾಡಿದ್ರು. ಅಷ್ಟಕ್ಕೂ ಇಷ್ಟು ದೊಡ್ಡ ಬೆಂಬಲ ಸಿಕ್ಕಿದ್ದಾದ್ರೂ ಹೇಗೆ? ಅದಕ್ಕೆ ಉತ್ತರ ಒಂದೇನೆ, ಈ ಒಂದು ಚಳುವಳಿ ದೇಶದ ಯುವಕರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡದಂತ ಚಳುವಳಿ. ನಿರುದ್ಯೋಗ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆ ವ್ಯವಸ್ಥೆಯಲ್ಲಿನ ಅಕ್ರಮಗಳು, ವಿದ್ಯಾರ್ಥಿಗಳ ಸಾವು, ಇಂಥ ವಿಷಯಗಳನ್ನ ನಿರಂತರವಾಗಿ ಎತ್ತಿ ಹಿಡಿಯೋದಕ್ಕೆ ಶುರು ಮಾಡ್ತು. ಈ ಒಂದು ಕಾರಣದಿಂದ ಅನೇಕ ಯುವಕರಿಗೆ ಇದು ಕೇವಲ ಒಂದು ವ್ಯಂಗ್ಯ ಸಂಘಟನೆಯಾಗಿ ಕಾಣಿಸ್ತಿಲ್ಲ. ನಮ್ಮ ಧ್ವನಿಯನ್ನ ಯಾರೋ ಕೇಳ್ತಿದ್ದಾರೆ ಎಂಬ ಭಾವನೆ ಮೂಡ್ತು. ಅಲ್ಲಿಂದಲೇ ಈ ಒಂದು ಚಳುವಳಿ ವೇಗವನ್ನ ಪಡ್ಕೊಳ್ತು. ಆದ್ರೆ ಇದು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಸೀಮಿತವಾಗಿರ್ಲಿಲ್ಲ. ಶೀಘ್ರದಲ್ಲೇ ದೇಶಾದ್ಯಂತ ನಡೆದಂತ ಒಂದು ದೊಡ್ಡ ವಿವಾದದೊಂದಿಗೆ ಈ ಒಂದು ಸಂಘಟನೆ ನೇರವಾಗಿ ಸಂಪರ್ಕವನ್ನ ಹೊಂತು. ಅದೇ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ. ಈ ನೀಟ್ ಅಂದ್ರೆ ವೈದ್ಯಕೀಯ ಕಾಲೇಜು ಪ್ರವೇಶಕ್ಕಾಗಿ ದೇಶಾದ್ಯಂತ ನಡೆಯುವಂತಹ ರಾಷ್ಟ್ರೀಯ ಪ್ರವೇಶ ಪರೀಕ್ಷೆ. ಈ ಒಂದು ಪರೀಕ್ಷೆಗೆ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ವರ್ಷಗಟ್ಟಲೆ ಶ್ರಮಪಟ್ಟು ತಯಾರಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಈ ವರ್ಷದ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ಆರೋಪಕ್ಕೆ ದೊಡ್ಡ ವಿವಾದ ಕಾರಣ ಆಯಿತು. ಪರಿಶೀಲನೆ ವೇಳೆ ಪರೀಕ್ಷೆಗೆ ಮುಂಚೆನೆ ಪ್ರಶ್ನೆ ಪತ್ರಿಕೆ PDF ರೂಪದಲ್ಲಿ ಟೆಲಿಗ್ರಾಮ್ ಸೇರಿದಂತೆ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿವೆ ಎಂಬ ಆರೋಪಗಳು ಕೇಳಬಂದವು. ಇದಷ್ಟೇ ಅಲ್ಲ, ಕೆಲವು ಮಧ್ಯವರ್ತಿಗಳು ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಎಂಬ ಆರೋಪಗಳು ಕೂಡ ಹೊರಬಂದವು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನ ಪೊಲೀಸರು ಬಂಧಿಸಿರುವುದಾಗಿ
ತಿಳಿಸಿದ್ರು. ಈ ಒಂದು ಬೆಳವಣಿಗೆ ನಂತರ ಕೇಂದ್ರ ಸರ್ಕಾರ ಪರೀಕ್ಷೆಯನ್ನು ರದ್ದುಪಡಿಸಿ ಮತ್ತೆ ಪರೀಕ್ಷೆ ನಡೆಸುವಂತ ನಿರ್ಧಾರವನ್ನ ಪ್ರಕಟಿಸಿತು. ಆದ್ರೆ ಇದರಿಂದ ವಿದ್ಯಾರ್ಥಿಗಳ ಆಕ್ರೋಶ ಮತ್ತಷ್ಟು ಹೆಚ್ಚಾಯಿತು. ಯಾಕೆಂದ್ರೆ ಈ ಒಂದು ಪರೀಕ್ಷೆಗಾಗಿ ಅವರು ತಿಂಗಳುಗಟ್ಟಲೆ ಅಲ್ಲ, ವರ್ಷಗಳ ಕಾಲ ಶ್ರಮಪಟ್ಟು ಓದಿರ್ತಾರೆ. ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ್ರೆ ಅವರ ಇಡೀ ಪರಿಶ್ರಮ ವ್ಯರ್ಥ ಆಗುತ್ತೆ. ಮತ್ತೆ ಪರೀಕ್ಷೆ ನಡೆಯುವವರೆಗೂ ಅವರ ಮಾನಸಿಕ ಒತ್ತಡ ಕೂಡ ಹೆಚ್ಚಾಗುತ್ತೆ. ಈ ಒಂದು ವಿಚಾರದಲ್ಲಿ ಅನೇಕ ವಿದ್ಯಾರ್ಥಿಗಳು ತೀವ್ರ ನಿರಾಶೆಗೆ ಒಳಗಾದರು. ಇದೇ ಸಂದರ್ಭದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ನೇರವಾಗಿ ಪ್ರತಿಭಟನೆಗೆ ಇಳಿತು. ಅವರ ಬೇಡಿಕೆ ಮತ್ತೆ ಪರೀಕ್ಷೆ ನಡೆಸೋದು ಮಾತ್ರ ಸಾಕಾಗೋದಿಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ರು. ಇದಷ್ಟೇ ಅಲ್ಲ, ಭವಿಷ್ಯದಲ್ಲಿ ಮತ್ತೆ ಇಂಥ ಪ್ರಶ್ನೆ ಪತ್ರಿಕೆ ಸೋರಿಕೆ ನಡೆಯದಂತೆ ಕಠಿಣ ಕಾನೂನುಗಳನ್ನ ತರಬೇಕು ಅಂತ ಆಗ್ರಹಿಸಿತು. ಮತ್ತೆ ಇನ್ನೊಂದು ಬೇಡಿಕೆಯನ್ನು ಕೂಡ ಮುಂದಿಟ್ಟಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅದರ ಪರಿಣಾಮವಾಗಿ ಉಂಟಾದಂತ ಮಾನಸಿಕ ಒತ್ತಡದಿಂದ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅನ್ನಲಾದಂತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸಿತು. ಈ ಒಂದು ಬೇಡಿಕೆಗಳೊಂದಿಗೆ ಕಾಕ್ರೋಚ್ ಜನತಾ ಪಾರ್ಟಿ ದೇಶದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಯನ್ನ ಆರಂಭಿಸಿತು. ಆದ್ರೆ ಕೆಲವೇ ದಿನಗಳ ನಂತರ ಈ ಒಂದು ಚಳುವಳಿಗೆ ಇನ್ನೊಬ್ಬ ಪ್ರಮುಖ ವ್ಯಕ್ತಿಯ ಬೆಂಬಲ ಸಿಕ್ತು. ಆ ವ್ಯಕ್ತಿನೇ ಸೋನಮ್ ವಾಂಗ್ಚುಕ್. ಇವರನ್ನ ಒಬ್ಬ ಶಿಕ್ಷಣ ತಜ್ಞ ಅಂತ ಹೇಳಲಾಗುತ್ತೆ. ಸಾಮಾಜಿಕ ಹೋರಾಟಗಾರ ಅಂತಾನೂ ಹೇಳ್ತಾರೆ. ಲಡಾಖ್ನ ಶಿಕ್ಷಣ ವ್ಯವಸ್ಥೆ ಮತ್ತು ಪರಿಸರ ಸಂರಕ್ಷಣೆಗಾಗಿ ಹಲವು ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಲಾಗುತ್ತೆ. ಇವರು ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲವಾಗಿ 21 ದಿನಗಳ ಕಾಲ ನಿರಾಹಾರ ಸತ್ಯಾಗ್ರಹವನ್ನ ಶುರು ಮಾಡಿದ್ರು. ಅವರ ಬೇಡಿಕೆ ಇದ್ದದ್ದು ಒಂದೇನೆ, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದು. ಆದ್ರೆ ಶನಿವಾರ ರಾತ್ರಿ ದೆಹಲಿ ಪೊಲೀಸರು ಈ ಸೋನಮ್ ರವರನ್ನ ಪ್ರತಿಭಟನೆ ನಡೆದಿದ್ದ ಜಾಗದಿಂದ ತೆರವುಗೊಳಿಸಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಇದನ್ನೇ ವಿದ್ಯಾರ್ಥಿಗಳು ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ಕಾರ್ಯಕರ್ತರು ತೀವ್ರವಾಗಿ ವಿರೋಧ ಮಾಡಿದ್ರು. ಇದು ಬಲವಂತದ ಕ್ರಮ, ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಪ್ರತಿಭಟನೆ ಶುರು ಮಾಡಿದ್ರು. ಈ ಸೋನಮ್ ಅವರನ್ನ ಆಸ್ಪತ್ರೆಗೆ ಕರೆದೊಯ್ದ ನಂತರ ಅವರ ಪರವಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮುಂದುವರೆಸಿದ್ರು. ಇದೇ ವೇಳೆಗೆ ಈ ಚಳವಳಿಯ ಪ್ರಮುಖ ಬೇಡಿಕೆಗಳು ಮತ್ತೊಮ್ಮೆ ಸ್ಪಷ್ಟವಾಗಿ ಕೇಳಿಬಂದು. ಮೊದಲನೇದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು ಅನ್ನೋದು. ಎರಡನೇದಾಗಿ, ಭವಿಷ್ಯದಲ್ಲಿ ಮತ್ತೆ ಇಂಥ ಪ್ರಶ್ನೆ ಪತ್ರಿಕೆ ಸೋರಿಕೆ ನಡೆದಂತೆ ಕಠಿಣ ಕಾನೂನುಗಳನ್ನ ಜಾರಿ ಮಾಡಬೇಕು ಅನ್ನೋದು. ಈ ಒಂದು ಬೇಡಿಕೆಗಳೊಂದಿಗೆ ಜುಲೈ 20ನೇ ತಾರೀಕು ನಡೆಯಲಿದ್ದಂತ ಸಂಸತ್ತಿನ ಮಳೆಗಾಲದ ಅಧಿವೇಶನದ ಮೊದಲ ದಿವಸ ಚಲೋ ಸಂಸದ್ ಎಂಬ ಒಂದು ಪ್ರತಿಭಟನೆ ನಡೆಸೋದಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಮುಂಚಿತವಾಗಿಯೇ ಘೋಷಣೆ ಮಾಡಿತ್ತು. ಅಂದ್ರೆ ಜಂತರ್ ಮಂತರ್ನಿಂದ ಸಂಸತ್ ಭವನದವರೆಗೂ ಮೆರವಣಿಗೆ ನಡೆಸೋದಾಗಿ ತಿಳಿಸಿತ್ತು. ಆದ್ರೆ ದೆಹಲಿ ಪೊಲೀಸರು ಈ ಒಂದು ಪ್ರತಿಭಟನೆಗೆ ಅನುಮತಿಯನ್ನ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಸಂಸತ್ ಭವನದ ಸುತ್ತಮುತ್ತ ಭದ್ರತೆಯನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಲಾಯಿತು. ಎಲ್ಲಾ ಪ್ರಮುಖ ಪ್ರವೇಶ ದ್ವಾರಗಳನ್ನು ಕೂಡ ಮುಚ್ಚಲಾಯಿತು. 5 ಮೆಟ್ರೋ ಸ್ಟೇಷನ್ಗಳನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಯಿತು. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸೇರಿದಂತೆ ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಯಿತು. ಇಷ್ಟೆಲ್ಲ ಭದ್ರತಾ ಕ್ರಮಗಳ ನಡುವೆ ಕೂಡ ಜುಲೈ 20ನೇ ತಾರೀಕು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಯುವಕರು ಮತ್ತು ನಾಗರಿಕರು ಜಂತರ್ ಮಂತರ್ನ ಬಳಿ ಸೇರಿದ್ರು. ಅವರ ಕೈಯಲ್ಲಿ ಪ್ಲೇ ಕಾರ್ಡ್ಗಳು, ಧ್ವಜಗಳು ಮತ್ತೆ ಜಿರಳೆಯ ಚಿತ್ರ ಇದ್ದಂತ ಬ್ಯಾನರ್ಗಳು ಕಾಣಿಸಿದ್ವು. ಅವರು ಒಂದೇ ಧ್ವನಿಯಲ್ಲಿ ಘೋಷಣೆಯನ್ನ ಕೂಗ್ತಿದ್ರು, ಪೇಪರ್ ಲೀಕ್ ಅನ್ನ ನಿಲ್ಲಿಸಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ. ಸ್ವಲ್ಪ ಸಮಯದ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿತ್ತು. ಮಧ್ಯಾಹ್ನ ಹತ್ತಿದಾಗಿನ ಪರಿಸ್ಥಿತಿ ಉದ್ವಿಗ್ನ ಆಯಿತು. ಪ್ರತಿಭಟನಾಕಾರರು ಜಂತರ್ ಮಂತರ್ನಿಂದ ಸಂಸತ್ ಕಡೆಗೆ ಮೆರವಣಿಗೆಯನ್ನ ಶುರು ಮಾಡಿದ್ರು. ಅವರನ್ನು ತಡೆಯೋದಕ್ಕೆ ಪೊಲೀಸರು ಹಲವು ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಿದ್ರು. ಆದ್ರೆ ಸಾವಿರಾರು ಪ್ರತಿಭಟನಾಕಾರರು ಒಂದೇ ಸಮಯದಲ್ಲಿ ಮುಂದೆ ಸಾಗೋದಕ್ಕೆ ಪ್ರಯತ್ನ ಪಟ್ಟರು. ಕೆಲವರು ಬ್ಯಾರಿಕೇಡ್ಗಳನ್ನ ತಳ್ಳೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ತೀವ್ರ ಘರ್ಷಣೆ ಶುರುವಾಯಿತು. ಪರಿಸ್ಥಿತಿ ನಿಯಂತ್ರಣ ತಪ್ಪಿದ ಹಾಗೇನೆ ಪೊಲೀಸರು ಟಿಯರ್ ಗ್ಯಾಸ್ ಅನ್ನ ಬಳಸಿದ್ರು. ಅದರ ನಂತರ ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಈ ಒಂದು ಘರ್ಷಣೆಯಲ್ಲಿ ಕೆಲವು ಪೊಲೀಸ್ ಸಿಬ್ಬಂದಿ ಹಾಗೂ ಪ್ರತಿಭಟನಾಕಾರರು ಕೂಡ ಗಾಯಗೊಂಡಿದ್ದಾರೆ ಎಂಬ ವರದಿಗಳು ಹೊರಬಂದು ಹಲವರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇದರ ನಡುವೆ ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರ ಸೌರವ್ ದಾಸ್ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟರು. ಅವರ ಆರೋಪ ಏನಪ್ಪಾ ಅಂದ್ರೆ, ಅಭಿಜಿತ್ ದೀಪ್ಗೆ ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಶಾಂತವಾಗಿ ಪ್ರತಿಭಟನೆ ಮಾಡ್ತಿದ್ದವ್ರ ಮೇಲೆ ಬಲ ಪ್ರಯೋಗವನ್ನ ಮಾಡಲಾಗಿದೆ ಮತ್ತು ಸಂಸತ್ ಸದಸ್ಯರು ವಿದ್ಯಾರ್ಥಿಗಳ ಪರವಾಗಿ ನಿಲ್ಬೇಕು ಅಂತ ಅವರು ಮನವಿಯನ್ನ ಮಾಡಿದ್ರು. ಇದರ ಜೊತೆಗೆ ಮತ್ತೊಂದು ಗಂಭೀರ ಆರೋಪ ಕೂಡ ಕೇಳಿಬಂತು. ಈ ಅಭಿಜಿತ್ ದೀಪೆ ಹೇಳುವ ಪ್ರಕಾರ ಜಂತರ್ ಮಂತರ್ ಸಮೀಪ ಕಲ್ಲುಗಳನ್ನ ತುಂಬಿದಂತ ಒಂದು ಟ್ರಕ್ ಕಾಣಿಸ್ಕೊಂಡಿದ್ದಂತೆ. ಅವರ ಆರೋಪ ಏನಪ್ಪಾ ಅಂದ್ರೆ, ಯಾರೋ ಉದ್ದೇಶ ಪೂರ್ವಕವಾಗಿಯೇ ಹಿಂಸಾಚಾರ ನಡೆಯುವಂತೆ ಮಾಡಿ ನಂತರ ಅದರ ಹೊಣೆಯನ್ನ ಪ್ರತಿಭಟನಾಕಾರರ ಮೇಲೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು. ಆದ್ರೆ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಯಾವುದೇ ಅಧಿಕೃತ ದೃಢೀಕರಣ ಅಥವಾ ಸ್ಪಷ್ಟ ಮಾಹಿತಿ ಹೊರಬಂದಿಲ್ಲ. ಆದ್ರೂ ಕೂಡ ಈ ಒಂದು ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಯಿತು. ಸಂಜೆ ಆದ್ರೂ ಕೂಡ ಜಂತರ್ ಮಂತರ್ ಸುತ್ತಮುತ್ತ ಉದ್ವಿಗ್ನ ವಾತಾವರಣ ಮುಂದುವರಿತಾನೆ ಇತ್ತು. ಪೊಲೀಸರು ಹೆಚ್ಚುವರಿ ಭದ್ರತಾ ಪಡೆಗಳನ್ನ ನಿಯೋಜನೆ ಮಾಡಿದ್ರು. ಇನ್ನೊಂದ್ ಕಡೆ ಚಲೋ ಸಂಸದ್ ಮತ್ತು ಸಿಜೆಪಿ ಪೋಸ್ಟರ್ ಹ್ಯಾಶ್ಟ್ಯಾಗ್ಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಲಕ್ಷಾಂತರ ಜನ ಪ್ರತಿಭಟನೆಗೆ ಸಂಬಂಧಪಟ್ಟಂತ ವಿಡಿಯೋಗಳು ಮತ್ತು ಚಿತ್ರಗಳನ್ನ ಹಂಚಿಕೊಳ್ತಿದ್ರು. ಆದ್ರೆ ಈ ಒಂದು ಪ್ರತಿಭಟನೆಯ ಪರಿಣಾಮ ಕೇವಲ ರಸ್ತೆಗಳಲ್ಲಷ್ಟೇ ಕಾಣಿಸ್ತಿಲ್ಲ, ನೇರವಾಗಿ ಸಂಸತ್ತಿನ ಕಲಾಪಗಳ ಮೇಲೂ ಕೂಡ ಬೀರಿತ್ತು. ಏಕೆಂದ್ರೆ ಅದೇ ದಿನ ಮಳೆಗಾಲದ ಅಧಿವೇಶನದ ಮೊದಲ ದಿನ ಆಗಿತ್ತು.
ಸರ್ಕಾರ ಹಲವು ಮಹತ್ವದ ಮಸೂದೆಗಳನ್ನ ಮಂಡಿಸೋದಕ್ಕೆ ಸಿದ್ಧವಾಗಿತ್ತು. ಆದರೆ ಬೆಳಗ್ಗೆಯಿಂದನೇ ದೆಹಲಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಸಂಸತ್ತಿನ ಒಳಗೂ ಅದರ ಪರಿಣಾಮ ಕಾಣಿಸಿಕೊಳ್ತು. ವಿಪಕ್ಷದ ಸಂಸದರು ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತು ಪೊಲೀಸ್ ಕ್ರಮದ ವಿಷಯವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ವಿದ್ಯಾರ್ಥಿಗಳ ಮೇಲೆ ಅನಗತ್ಯ ಬಲಪ್ರಯೋಗ ಮಾಡಲಾಗಿದೆ ಅಂತ ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಆಮ್ ಆದ್ಮಿ ಪಕ್ಷ ಸೇರಿದಂತೆ ಹಲವು ಪಕ್ಷದ ನಾಯಕರು ಆರೋಪ ಮಾಡಿದ್ರು. ಇದರಿಂದ ಲೋಕಸಭೆಯಲ್ಲಿ ಗದ್ದಲ ಉಂಟಾಯಿತು. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದಂತ ಕಾರಣ ಸಭೆಯನ್ನ ಒಂದ್ ಬಾರಿ ಅಲ್ಲ, ಒಟ್ಟು 6 ಬಾರಿ ಮುಂದೂಡಲಾಯಿತು. ಅಂದ್ರೆ ಮಳೆಗಾಲದ ಅಧಿವೇಶನದ ಮೊದಲ ದಿವಸನೇ ಸಂಸತ್ ಕಲಾಪಗಳು ಸುಗಮವಾಗಿ ನಡೆಯಲಿಲ್ಲ. ಇನ್ನು ಈ ಒಂದು ಚಳವಳಿ ಕೇವಲ ದೆಹಲಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಹಾಗೂ ಯುವಕರು ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಸೋನಂ ವಾಂಗ್ಚುಕ್ ಅವರಿಗೆ ಬೆಂಬಲವನ್ನ ಸೂಚಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ವೀಕ್ಷಕರೇ, ನಾವೆಲ್ಲರೂ ಕೂಡ ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಈ ಒಂದು ಹೋರಾಟದ ಆರಂಭ ವಿದ್ಯಾರ್ಥಿಗಳ ನ್ಯಾಯಕ್ಕಾಗಿಯೇ ಆಗಿತ್ತು. ಪೇಪರ್ ಲೀಕ್ ನಿಲ್ಬೇಕು, ಪರೀಕ್ಷಾ ವ್ಯವಸ್ಥೆ ಸುಧಾರಿಸಬೇಕು ಎಂಬ ಬೇಡಿಕೆಗಳು ಸಮಂಜಸವಾಗಿದ್ವು. ಆದರೆ ಕಾಲ ಕಳೆದಂತೆ ಈ ಒಂದು ಚಳವಳಿಗೆ ವಿವಿಧ ರಾಜಕೀಯ ಮತ್ತು ಸೈದ್ಧಾಂತಿಕ ಗುಂಪುಗಳು ಸೇರ್ಕೊಂಡು ಎಂಬ ಟೀಕೆಗಳು ಕೇಳಿಬಂದ್ವು. ವಿದ್ಯಾರ್ಥಿಗಳ ಸಮಸ್ಯೆಗಿಂತಲೂ ಕೂಡ ಸರ್ಕಾರದ ವಿರುದ್ಧ ಘೋಷಣೆಗಳು, ಪ್ರಧಾನಿ ಮೋದಿ ವಿರುದ್ಧ ಪ್ರತಿಭಟನೆಗಳು, ಹಿಂದೂ ಧರ್ಮದ ಕುರಿತು ವಿವಾದಾತ್ಮಕ ಹೇಳಿಕೆಗಳು ಹೆಚ್ಚು ಗಮನವನ್ನ ಸೆಳೆಯೋದಕ್ಕೆ ಶುರುವಾದಂತ ಅನೇಕರು ಅಭಿಪ್ರಾಯವನ್ನ ಪಡ್ತಾರೆ. ಇದರಿಂದ ವಿದ್ಯಾರ್ಥಿಗಳ ನ್ಯಾಯಕ್ಕಾಗಿ ಶುರುವಾದಂತ ಈ ಒಂದು ಹೋರಾಟ ತನ್ನ ಮೂಲ ಉದ್ದೇಶದಿಂದ ದೂರ ಸರಿದು ಬೇರೆ ಸ್ವರೂಪವನ್ನು ಪಡ್ಕೊಂಡಿದೆ ಎಂಬ ಚರ್ಚೆ ಕೂಡ ಈಗ ನಡೆದಿದೆ. ಯಾವುದೇ ಚಳವಳಿಯ ನಿಜವಾದ ಶಕ್ತಿ ಅದರ ಮೂಲ ಗುರಿಯನ್ನ ಕಾಪಾಡಿಕೊಳ್ಳೋದರಲ್ಲೇ ಇರುತ್ತೆ. ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ರಾಜಕೀಯ ಅಥವಾ ಸೈದ್ಧಾಂತಿಕ ಸಂಘರ್ಷದಲ್ಲಿ ಕಳೆದು ಹೋಗಬಾರದು ಎಂಬುದೇ ಎಲ್ಲರ ಆಶಯ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.